ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. 3 ವರ್ಷದ ಹಿಂದೆ ಇದ್ದಕ್ಕಿದ್ದ ಹಾಗೆ ನಮ್ಮ ಕಂಪನಿಯ ವ್ಯಾಲ್ಯೂ ಕಮ್ಮಿಯಾಗಿದೆ. ಹಾಗೆ 1-2 ಕೊಲಾಬ್ರೇಷನ್ಸ್ ನ ಬಿಟ್ರೆ ನಾವು ಬೇರೆ ಯಾವ ಡೀಲ್ನು ಕ್ರ್ಯಾಕ್ ಮಾಡಿಲ್ಲ. ಸೆಲ್ಲಿಂಗ್ ವ್ಯಾಲ್ಯೂ, ಗ್ರೋತ್ ವ್ಯಾಲ್ಯೂ, ಪ್ರಾಫಿಟ್ ವ್ಯಾಲ್ಯೂ 3 ಕೂಡ ಕಡಿಮೆ ಆಗಿದೆ. ಹೀಗೆ ಮುಂದುವರೆದ್ರೆ ನಾವು ಇನ್ಮುಂದೆ ಕಂಪ್ನಿನ ಲಾಸ್ ಅಲ್ಲೇ ರನ್ ಮಾಡಬೇಕಾಗತ್ತೆ. ನೀನು ಕಂಪನಿಗೆ ಸೇರ್ಕೊಂಡು 1 ವರ್ಷಕ್ಕಿಂತ ಜಾಸ್ತಿ ಆಯ್ತು. ಅವಾಗ ಯಾಕೆ ಚೆಕ್ ಮಾಡ್ಲಿಲ್ಲ? ಯಾಕೆ ನಮಗೆ ಇನ್ಫಾರ್ಮ್ ಮಾಡ್ಲಿಲ್ಲ? ಲೇ, ಅವಳು ಆಗ ಕಂಪನಿ ಎಂಪ್ಲಾಯ್ ಆಗಿದ್ಲು, ಅದಕ್ಕೆ ಹೇಳಲಿಲ್ಲ. ಈಗ CEO ಆಗಿದ್ದಾಳೆ, ಹೇಳ್ತಿದ್ದಾಳೆ. ಕರೆಕ್ಟ್, ನೀವ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ಇಷ್ಟು ದಿನ ನಾನು ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರಿಯಲ್ಲಿ ಜಸ್ಟ್ ಮ್ಯಾನೇಜರ್ ಆಗಿದ್ದೆ. ಆದ್ರೆ ಈಗ ನಾನು ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರಿಯ ಎಲ್ಲ ಕಂಪನಿ CEO. ಅದಕ್ಕೆ ನನಗೆ ಇವಾಗ ಎಲ್ಲ ಕಂಪನಿ ಬಗ್ಗೆ ಗೊತ್ತು. ಆಕ್ಚುಲಿ ನೀವೆಲ್ಲ ಇದನ್ನ ಸರಿಯಾಗಿ ನೋಡ್ಕೊಂಡಿದ್ದಿದ್ರೆ ನಾನಿವತ್ತು ಇದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ ಅಲ್ವಾ? ಅಧಿಕಾರ ನಿನ್ ಕೈಗೆ ಬರೋವರೆಗೂ ಮಾವ ನೋಡ್ಕೋತಾ ಇದ್ರು. ಹಾಗಿದ್ರೆ ಲಾಸ್ ಆಗಿದ್ರೆ ಅದ್ರ ಜವಾಬ್ದಾರಿ ಮಾವ ತಾನೆ? ರಾಮ್ ಸರು ಅಡ್ಮಿಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಕೋಮಾದಲ್ಲಿದ್ದಾಗ ನೀವೇ ತಾನೇ ಕಂಪ್ನಿನ ನೋಡ್ಕೋತಾ ಇದ್ದಿದ್ದು. ಆಗ ನಿಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇರ್ಲಿಲ್ವಾ? ಅದು ಅಲ್ಲದೆ ನಿಮಗೆ ಸಂಬಂಧಪಟ್ಟ ಸೆಕ್ಟರ್ ಆಗಿರೋ ಕಾಫಿ ಗ್ರೋಯಿಂಗ್ ಅಲ್ಲೂ ಕೂಡ ನಮಗೆ ಯಾವ ಪ್ರೋಗ್ರೆಸ್ ಕಾಣಿಸ್ತಾನೆ ಇಲ್ಲ. ಕಂಪನಿಲಿ ಕಾಫಿ ಬೀನ್ಸ್ ಗ್ರೋಯಿಂಗ್ ಆಗ್ತಿದ್ದಕ್ಕಿಂತ 10% ಕಡಿಮೆನೇ ಆಗ್ತಾ ಇದೆ. ಯಾಕೆ? ಕೇಳಿ ಹೊಡೆಸ್ಕೊಳ್ಳೋದು ಅಂದರೆ ಇದೆ. ಇದೆಲ್ಲ ಬಿಲ್ಡಪ್ ಬೇಕಿತ್ತಾ? ಸುಮ್ಮನಿರ್ಬೇಕಿತ್ತು. ನೋಡಿ, ಕಂಪನಿ ಲಾಸ್ನ ತಡಿಬೇಕು ಅಂದ್ರೆ ನಾವೆಲ್ಲ ಒಂದು ಟಾರ್ಗೆಟ್ನ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಆ ಟಾರ್ಗೆಟ್ನ ನೀವು ಯಾರು ರೀಚ್ ಮಾಡದೆ ಹೋದ್ರೆ ಆಗ ನಾನು ಒಂದು ಕಾಲ್ನ ತಗೋಬೇಕಾಗತ್ತೆ. ಹಾಗಾಗಿ ಇನ್ನು 6 ತಿಂಗಳಲ್ಲಿ ನಿಮ್ಮ ಅಂಡರಲ್ಲಿರೋ ಕಂಪನಿಗಳ ಪ್ರಾಫಿಟ್ ಜಾಸ್ತಿ ಮಾಡಬೇಕು. ಆ್ಯಂಡ್ ಆಲ್ರೆಡಿ ಲಾಸಲ್ಲಿ ನಡೀತಾ ಇರೋ ಸೆಕ್ಟರ್ಗಳನ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡಲೇಬೇಕು. ಇಲ್ಲ ಅಂದ್ರೆ ನಿಮ್ಮ ಕೈಯಲ್ಲಿರೋ ಕಂಪನಿ ಶೇರ್ಸ್ಗಳನ್ನ ಬೇರೆಯವ್ರಿಗೆ ಕೊಡಬೇಕಾಗುತ್ತೆ. ಕಾವೇರಿ, ಏನ್ ಮಾತಾಡ್ತಿದ್ಯಾ ನೀನು? ನಮಗ್ ಕೊಟ್ಟಿರೋ ಸೆಕ್ಟರ್ ಆಫ್ ಕಂಪನೀಸ್ ಮತ್ತೆ ಶೇರ್ಸ್ ನ ಬೇರೆಯವರು ಕೊಡ್ತೀನಿ ಅಂತ ಹೆದರ್ಸ್ತಾ ಇದ್ಯಾ? ಇದೇ ನಿಮ್ಮಪ್ಪನ ಮನೆ ಆಸ್ತಿ ಅಂತ ಅನ್ಕೊಂಡಿದ್ಯಾ? ಕಾತಿ, ಕಂಟ್ರೋಲ್ ಯುವರ್ ಸೆಲ್ಫ್. ಏನ್ ಕಂಟ್ರೋಲ್ ಮಾಡ್ಕೊಳ್ಳೋದಪ್ಪ? ನಿಮ್ ಮುಂದೆ ಹಾಗೆ ಬಾಯ್ಗೆ ಬಂದಂಗ್ ಮಾತಾಡ್ತಾ ಇದ್ದಾಳಲ್ಲ. ವೈ ಆರ್ಂಟ್ ಯು ಸೇಯಿಂಗ್ ಎನಿಥಿಂಗ್? ಕಾತಿ, ಇದು ಮನೆ ಅಲ್ಲ, ಇದು ಆಫೀಸ್. ಇಲ್ಲಿ ಸಂಬಂಧಗಳ ನಡುವೆ ಚರ್ಚೆ ನಡೀತಾ ಇಲ್ಲ. ಇದೊಂದು ಬೋರ್ಡ್ ಮೆಂಬರ್ಸ್ ಮತ್ತೆ CEO ಮಧ್ಯೆ ನಡೀತಾ ಇರೋ ಮೀಟಿಂಗ್. ಆ CEO ಸ್ಥಾನಕ್ಕೆ ಬೆಲೆ ಕೊಡು. ಹಾಗೆ ನೀನೊಬ್ಳು ಬೋರ್ಡ್ ಮೆಂಬರ್ ಅನ್ನೋದನ್ನ ಮರಿಬೇಡ. ಆಗಬೇಕಾಗಿತ್ತು ಇವಳಿಗೆ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಇವಳು. ನನ್ನ ಮಾತು ಕೇಳಿ ಸುಮ್ಮನೆ ಕೂತ್ಕೊಂಡಿದ್ದಿದ್ರೆ ಆಗ್ತಾಯಿತ್ತು ಇವಳು. ಅದೇನು ಹೇಳ್ತಾಳೋ, ಶಂಕದಿಂದ ಬಂದ್ರೇನೆ ತೀರ್ಥ ಅನ್ನೋ ಹಾಗೆ ಆಡ್ತಾಳೆ. ಕಾವೇರಿ, ಪ್ಲೀಸ್ ಕಂಟಿನ್ಯೂ. ಇನ್ನು ನಿಮ್ ವಿಷಯಕ್ಕೆ ಬಂದ್ರೆ